ಹಾಯ್ ಹಲೋ ನಮಸ್ಕಾರ. ಒಂದು ಕಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ವಿನಯ್ ಕುಲಕರ್ಣಿ ವೀರಶೈವ ಲಿಂಗಾಯತ ಸಮಾಜದ ಪ್ರಭಾವಿ ನಾಯಕ, ಮಾಜಿ ಸಚಿವ, ಮಾಜಿ ಶಾಸಕ, ಕೊಲೆ ಪ್ರಕರಣವೊಂದರಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಶಿಕ್ಷೆಯನ್ನು ಅನುಭವಿಸ್ತಿರುವಂಥ ಒಬ್ಬ ರಾಜಕಾರಣಿ. ಆ ರಾಜಕಾರಣಿಯ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನಂದರೆ, ಟ್ರಯಲ್ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿಗೆ ಒಂದು ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ BJP ನಡುವೆ ಒಂದು ಟಾಕ್ ವಾರ್ ಶುರುವಾಗಿದೆ. ವಿನಯ್ ಕುಲಕರ್ಣಿಯವರನ್ನು ರಾಜಕೀಯ ಪ್ರೇರಿತವಾಗಿ ಬಂಧಿಸಲಾಗಿತ್ತು. ರಾಜಕೀಯದಿಂದ ಅವರನ್ನು ದೂರ ಇಡಬೇಕನ್ನೋ ಕಾರಣಕ್ಕೋಸ್ಕರ ಷಡ್ಯಂತ್ರ ಮಾಡಿ BJP ಅವರನ್ನು ಶಿಕ್ಷಿಸಿದೆ ಪ್ರಕರಣದಲ್ಲಿ ಅಂತೇಳಿ ಕಾಂಗ್ರೆಸ್ ಈಗ ಟಾಕ್ ವಾರನ್ನು ಶುರು ಮಾಡಿರುವಂಥದ್ದು. ಜೊತೆಗೆ DK ಶಿವಕುಮಾರ್ ಕೂಡ ಅದ್ರ ಬಗ್ಗೆ ಮಾತನಾಡಿದರು. ಇದು BJPಯ ಷಡ್ಯಂತ್ರ ಅಂತ ಕೂಡ ಮಾತನಾಡಿದರು DK ಶಿವಕುಮಾರ್. ಯಾಕೆ ಷಡ್ಯಂತ್ರ ಅಂತ ಮಾತನಾಡಿದ್ದು ಅಂದರೆ, DK ಶಿವಕುಮಾರ್ ಅವರು ಹೇಳ್ತಾಯಿದ್ರು, ಆ ಒಂದು ಜೀವಾವಧಿ ಶಿಕ್ಷೆ ಆದ ನಂತರ ಇಲ್ಲ ಇದು CBIಗೆ ವಹಿಸುವಂಥ ಕೇಸ್ ಅಲ್ಲ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಕೂಡ ಅರ್ಜಿಯನ್ನು ವಜಾ ಮಾಡಿತ್ತು. ಅದನ್ನು ಮುಚ್ಚಿಟ್ಟು ಯಡಿಯೂರಪ್ಪನವರು CM ಆಗಿದ್ದಂಥ ಸಂದರ್ಭದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ CM ಆದ ಸಂದರ್ಭದಲ್ಲಿ ಕೇವಲ 19 ರಿಂದ 20 ದಿನಗಳ ಒಳಗಡೆ ಯೋಗೀಶ್ ಗೌಡ ಅವರ ಪ್ರಕರಣವನ್ನು CBIಗೆ ವರ್ಗಾವಣೆಯನ್ನು ಮಾಡಿದರು ಅಂತೇಳಿ DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಈಗ ಒಂದು ವಿಚಾರ ಯಾಕಪ್ಪ ಪ್ರಸ್ತುತ ಅಂದರೆ, ಧಾರವಾಡ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ ಅಂತೇಳಿ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಹಾಗಾಗಿ ಎರಡೂ ಪಕ್ಷಗಳಲ್ಲೂ ಕೂಡ ಒಂದು ಚರ್ಚೆ ನಡೀತಾ ಇದೆ. ವಿನಯ್ ಕುಲಕರ್ಣಿ ಅವರು ಹೈಕೋರ್ಟ್ ಸ್ಟೇ ಕೊಟ್ಬಿಡುತ್ತಾ ಅವರ ಪ್ರಕರಣಕ್ಕೆ? ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಇತ್ತು, ಆ ಶಾಸಕ ಸ್ಥಾನ ಮುಂದುವರೆದು ಬಿಡುತ್ತಾ? ಎಲ್ಲ ಲೆಕ್ಕಾಚಾರ ನಡೀತಾ ಇದೆ. ಅದರ ಒಂದು ಹಿನ್ನೆಲೆ ಅಂತ ನೋಡ್ತಾ ಹೋದರೆ, ಯೋಗೀಶ್ ಗೌಡ ಅವರು 2016ರಲ್ಲಿ ಯೋಗೀಶ್ ಗೌಡರ ಕೊಲೆ ಆಗುತ್ತೆ. ಆ ಕೊಲೆಗೆ ಪ್ರಮುಖ ಕಾರಣ ವಿನಯ್ ಕುಲಕರ್ಣಿ ಅಂತೇಳಿ ಅವರ ಮೇಲೆ ಆರೋಪ ಕೇಳಿಬರುತ್ತೆ. ಆರೋಪ ಕೇಳಿ ಬಂದ ನಂತರ 2017ರಲ್ಲಿ 1 ವರ್ಷ 3 ತಿಂಗಳ ನಂತರ ಯೋಗೀಶ್ ಗೌಡರ ತಾಯಿ ತುಂಗಮ್ಮನವರು ಒಂದು CBIಗೆ ವಹಿಸಬೇಕಿದ್ದನ್ನು ಅಂತೇಳಿ ಮನವಿಯನ್ನು ಮಾಡ್ತಾರೆ. ಹೈಕೋರ್ಟ್ ಮೆಟ್ಟಿಲನ್ನು ಹೇಳ್ತಾರೆ. ಕರ್ನಾಟಕದ ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ಒಂದು ಅರ್ಜಿಯನ್ನು ಹಾಕ್ತಾರೆ, ಯೋಗೀಶ್ ಗೌಡ ಕೊಲೆ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಆಗಿನ ನ್ಯಾಯಾಧೀಶ ಆಗಿದ್ದಂಥ HP ಸಂದೇಶ್ ಅವರು ಒಂದು ಆದೇಶವನ್ನು ಮಾಡ್ತಾರೆ. ಹೈಕೋರ್ಟ್ ಪೀಠ ಏನಿದೆ ಧಾರವಾಡದಲ್ಲಿ, ಅಲ್ಲಿ ಒಂದು ಆದೇಶ ಆಗುತ್ತೆ. ಆದೇಶ ಏನಪ್ಪ ಅಂದರೆ, ಇದನ್ನು CBIಗೆ ವಹಿಸುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಚಾರ್ಜ್ ಶೀಟ್ ಆಗಿದೆ, ಆರೋಪಿಗಳು ಯಾರು ಅಂತಂದೇಳಿ ಗೊತ್ತಾಗಿದೆ. ಸೊ ಹಾಗಾಗಿ ಅದನ್ನು CBIಗೆ ವಹಿಸುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಆದೇಶವನ್ನು ಕೊಡ್ತಾರೆ. ಆ ಆದೇಶವನ್ನು ಪ್ರಶ್ನಿಸಿ ಮತ್ತೆ 2019ರಲ್ಲಿ ಯೋಗೀಶ್ ಗೌಡರ ತಾಯಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಆ ಸುಪ್ರೀಂ ಕೋರ್ಟಲ್ಲೂ ಕೂಡ 2019ರಲ್ಲಿ ಆ ಅರ್ಜಿ ವಜಾ ಆಗುತ್ತೆ. ಈಗ ಅಂದರೆ CBI ಕೂಡ ಅವಶ್ಯಕತೆ ಇಲ್ಲ, ಇದು ಈಗಾಗಲೇ ಪೊಲೀಸ್ನವರು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ, ಕೂಡ ಅವಶ್ಯಕತೆ ಇಲ್ಲ ಅಂತೇಳಿ ಅಲ್ಲೂ ಕೂಡ ಅರ್ಜಿ ವಜಾ ಆಗುತ್ತೆ. ಅದೆಲ್ಲ ಆದರೂ ಕೂಡ ಯಡಿಯೂರಪ್ಪನವರು ಅದನ್ನೆಲ್ಲವನ್ನು ಮುಚ್ಚಿಟ್ಟು ಯೋಗೀಶ್ ಗೌಡ ವಿರುದ್ಧ CBIಗೆ ವರ್ಗಾವಣೆಯನ್ನು ಮಾಡಿ CBI ಕಡೆಯಿಂದ ತನಿಖೆಯನ್ನು ಮಾಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಟೋಟಲಿ ಷಡ್ಯಂತ್ರ ಆಗಿದೆ ಅಂತೇಳಿ ಕಾಂಗ್ರೆಸ್ ಈಗ ಆರೋಪವನ್ನು ಮಾಡ್ತಾ ಇದೆ. ಕೊಲೆ ಆಗಿರೋದು ನಿಜ, ಕೊಲೆಗಾರರು ಯಾರು ಅನ್ನೋದು ತನಿಖೆ ಕೂಡ ಆಗಬೇಕು. ಅದು ಯಾರೇ ಆಗಿರ್ಬೋದು, ಕೊಲೆ ಮಾಡುವಂಥದ್ದು, ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರೂ ಕೂಡ ಇರುವಂಥದ್ದು. ಈಗ ಯೋಗೀಶ್ ಗೌಡರಿಗೆ ಏನೋ ಒಂದು ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ CBI ಕೂಡ ಈಗ ಕೋರ್ಟ್ ಮೆಟ್ಟಿಲೇರಿದೆ. ವಿನಯ್ ಕುಲಕರ್ಣಿ ಪರ CV ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ಏನು ಟ್ರಯಲ್ ಕೋರ್ಟ್ನ ತೀರ್ಪನ್ನು ಪ್ರಶ್ನಿಸಿ ತಡೆಯಾಜ್ಞೆಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನನ್ನು ಹಾಕಿದ್ದಾರೆ. ಅಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಈಗಾಗಲೇ CV ನಾಗೇಶ್ ಅವರ ಒಂದು ವಾದ ಎಲ್ಲ ಮುಗಿದು ಹೋಗಿದೆ. ವಿನಯ್ ಕುಲಕರ್ಣಿಗೆ ಯಾವ ಕಾರಣಕ್ಕೋಸ್ಕರ ಬೇಲನ್ನು ಕೊಡಬೇಕು ಮತ್ತು ಟ್ರಯಲ್ ಕೋರ್ಟ್ನ ತೀರ್ಪನ್ನು ಯಾವ ಕಾರಣಕ್ಕೋಸ್ಕರ ಅದನ್ನು ರದ್ದನ್ನು ಪಡಿಸಿ ಹಳೆ ಬೇಲನ್ನು ಮುಂದುವರಿಸಬೇಕು ಮತ್ತು ಪ್ರಕರಣದಲ್ಲಿ ಈ ಕೇಸನ್ನು ಅಕ್ವಿಟ್ ಮಾಡಬೇಕು ಒಂದು ವಿನಯ್ ಕುಲಕರ್ಣಿ ಅವ್ರನ್ನ ಅಂತೇಳಿ ಒಂದು ವಾದ ಮಾಡ್ತಾ ಇದ್ದಾರೆ. ಜೊತೆಗೆ CBI ಕೂಡ ವಾದ ಮಾಡ್ತಾ ಇದೆ, ಇಲ್ಲ ಇದು ವಿನಯ್ ಕುಲಕರ್ಣಿ ಇದರಲ್ಲಿ ಪಾತ್ರ ಇದೆ, ವಿನಯ್ ಕುಲಕರ್ಣಿ ಅವರೇ ಯೋಗೀಶ್ ಗೌಡ ಕೊಲೆಗೆ ಪ್ರಮುಖ ಕಾರಣ ಅಂತೇಳಿ CBI ಕೂಡ ವಾದ ಮಾಡ್ತಾ ಇದೆ. ಇದೆರಡು ಕೂಡ ಟ್ರಯಲ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ನಡೀತಿರ್ತಕ್ಕಂಥ ವಾದ ವಿವಾದ ನಡೀತಾ ಇದೆ. ಇದೆಲ್ಲರ ನಡುವೆ ನೋಡೋದಾದರೆ, ವಿನಯ್ ಕುಲಕರ್ಣಿ ಅವರು ಕ್ಷೇತ್ರಕ್ಕೆ ಹೋಗದೆ ಗೆದ್ದಂಥ ಶಾಸಕರಾಗಿದ್ದರು. ಕೊಲೆ ಮಾಡಿದ್ರೆಲ್ಲ ಗೊತ್ತಿಲ್ಲ ನನಗೂ ಕೂಡ, ಯಾಕಂದರೆ ನಾನು ಐ ಆಮ್ ನಾಟ್ ಎ ಜಡ್ಜ್, ನಾನು ತನಿಖೆ ಮಾಡಿಲ್ಲ ಅದನ್ನು. ಆದರೆ ಈಗ ಆ ಕ್ಷೇತ್ರದಲ್ಲಿ ನಡೀತಿರುವಂತಹ ಲೆಕ್ಕಾಚಾರ ಏನಪ್ಪ ಅಂದರೆ, ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಬೇಲ್ ಕೊಟ್ಬಿಡುತ್ತಾ, ಒಂದು ವೇಳೆ ಹಳೆ ಟ್ರಯಲ್ ಕೋರ್ಟಲ್ಲಿರುವಂತಹ ಕೇಸಿಗೆ ಸ್ಟೇಯನ್ನು ಕೊಟ್ಟು ಅವರ ಶಾಸಕ ಸ್ಥಾನವನ್ನು ಮುಂದುವರಿಸ್ತಾರಾ, ಅಥವಾ ಅವರನ್ನು ಶಿಕ್ಷೆಯನ್ನು ಮುಂದುವರಿಸಿ ಟ್ರಯಲ್ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಎತ್ತಿಡಿದು ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸ್ತಾರಾ? ಇದು ಎಲ್ಲ ಲೆಕ್ಕಾಚಾರ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಒಂದು ಲೆಕ್ಕಾಚಾರ ಜೋರಾಗಿ ನಡೀತಿರೋ ಕಾರಣದಿಂದ ಅಲ್ಲಿಯ ವಾಸ್ತವ ಏನಾಗಿತ್ತು ಅಂತೇಳಿ, ಅಂದರೆ ಇದು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಿ ಏನಾದರೂ ಅವ್ರನ್ನ ಶಿಕ್ಷುವ ಪ್ರಯತ್ನವನ್ನು ಮಾಡಿದ್ರೆ, ಅಥವಾ ನಿಜವಾಗ್ಲೂ ಅವರು ಭಾಗಿಯಾಗಿದ್ದಾರೆ, ಎಲ್ಲ ಕೂಡ ತನಿಖೆ ಆಗ್ತಾ ಇದೆ. ಆ ತನಿಖೆ ಹಂತದಲ್ಲಿ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚರ್ಚೆ ಕೂಡ ನಡೀತಾ ಇದೆ. ವಿನಯ್ ಕುಲಕರ್ಣಿ ಅವರು ಬಂದುಬಿಟ್ರೆ ಮತ್ತೆ ಅಲ್ಲಿ ಕ್ಷೇತ್ರದಲ್ಲಿ ಟಿಕೆಟ್ ತರಬಹುದು, ನಾವು ಗೆಲ್ಬೋದು, BJP ಕ್ಷೇತ್ರವನ್ನು ವಶಪಡಿಸ್ಕೊಳ್ಬೋದು ಅಂತೇಳಿ. ವಿನಯ್ ಕುಲಕರ್ಣಿ 2023ರ ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಹೋಗದೆ ಗೆದ್ದು ಶಾಸಕರಾದಂಥವ್ರು.
ಅವರು ಈಗ ಒಂದು ವೇಳೆ ಶಾಸಕ ಸ್ಥಾನ ರದ್ದಾಗಿ ಅಲ್ಲಿ ಮರುಚುನಾವಣೆ ಆದರೂ ಕೂಡ ಬಿ ಜೆ ಪಿ ಗೆದ್ದು ಬಿಡುತ್ತಾ ಅಥವಾ ಏನಾಗ್ಬಿಡುತ್ತೆ ಗೊತ್ತಿಲ್ಲ. ಅದು ಆ ರೀತಿಯ ಲೆಕ್ಕಾಚಾರ ನಡೀತಾ ಇದೆ. ಸದ್ಯದ ಮಟ್ಟಿಗೆ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಅಪೀಲನ್ನು ಹೋಗಿದ್ದಾರೆ. ಅವರ ವಿರುದ್ಧ ಏನೋ ಒಂದು ತೀರ್ಪಾಗಿದೆ, ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತೇಳಿ, ತೀರ್ಪನ್ನು ರದ್ದುಪಡಿಸಬೇಕು ಅಂತೇಳಿ ಹೋಗಿದ್ದಾರೆ. ಸಿ ವಿ ನಾಗೇಶ್ವರ್ ತುಂಬ ಸ್ಟ್ರಾಟಜಿಕಲ್ ಆಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. 2019ರಲ್ಲಿ ಧಾರವಾಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ ಮತ್ತು ಧಾರವಾಡ ಹೈಕೋರ್ಟ್ ಕೊಟ್ಟಂಥ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಸೊ ಅದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿ ಈಗ ಸಿ ವಿ ನಾಗೇಶ್ ಅವರು ಇವರ ಪರವಾಗಿ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ ನಡೀತಿದೆ. ಈ ಪ್ರಕರಣದಲ್ಲಿ ಏನಾಗುತ್ತೆ, ವಿನಯ್ ಕುಲಕರ್ಣಿ ಅವರು ಸ್ಟೇ ಸಿಕ್ಕು ಮತ್ತೆ ಒಂದು ಶಾಸಕ ಸ್ಥಾನ ಮುಂದುವರಿತಾರಾ ಅಥವಾ ಏನಾಗುತ್ತೆ ಅನ್ನೋದು ಕೂಡ ನಾವು ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.